ಪುಣ್ಯ, ನನ್ನ ಮಗನ ಜೊತೆ ಹೀಗೆ ಸಪ್ತಪದಿ ತುಳಿಬೇಕಮ್ಮ. ಏನತ್ತೆ ಅಲ್ಲಿ ನೋಡ್ತಾ ನಿಂತು ಬಿಟ್ರಿ? ಭಾವಿ ಸೊಸೆ ನಿನ್ ಪಕ್ಕದಲ್ಲೇ ಇದ್ದಾಳೆ, ಅಲ್ಲಿಲ್ಲ. ಅಮ್ಮವ್ರೆ, ಅಮ್ಮ ಗೌರಿ ಬರ್ತಿದ್ದಾಳಮ್ಮ, ನಾನು ಹೋಗಿ ಕರ್ಕೊಂಬರ್ತೀನಿ. ಸರಿ ಸರಿ. ಈ ಪುಣ್ಯನ ಹೇಗಾದ್ರೂ ಮಾಡಿ ಇಲ್ಲಿಂದ ಕಳಿಸ್ಬೇಕು. ಅತ್ತೆ, ಮಾಲನ ನೀವು ಕರ್ಕೊಂಡು ಹೋಗಿ, ನಾನು ಪುಣ್ಯ ಆಮೇಲೆ ಬರ್ತೀವಿ. ಯಾಕೆ? ಎಲ್ರೂ ಒಟ್ಟಿಗೆ ಹೋಗೋಣ. ನೀನ್ ಹತ್ರ ಇದ್ರೆ ನನ್ ಪ್ಲಾನ್ ಎಲ್ಲೇ ಸಕ್ಸಸ್ ಆಗುತ್ತೆ ಮಾಲನಾಗಮ್ಮ. ನಿನ್ನ ವಿಷಯನೂ ಈ ಪುಣ್ಯನ ವಿಷಯನೂ ನಾನು ನೋಡ್ಕೋತೀನಿ. ಅದು ದೇವಸ್ಥಾನದ ಹತ್ರ ಮೊಬೈಲ್ ರೀಚಾರ್ಜ್ ಮಾಡ್ಕೋಬೇಕು. ನಾನು ಪುಣ್ಯ ಹೋಗಿ ಮಾಡ್ಕೊಂಡ್ ಬರ್ತೀವಿ. ಮೊದಲು ನೀವು ಹೊರಡಿ ಅತ್ತೆ. ಸರಿ ಅಮ್ಮ, ಬೇಗ ಬಂದ್ಬಿಡಿ. ಪುಣ್ಯ, ಕುಡಿಯೋದಕ್ಕೆ ನೀರ್ ತರ್ತೀಯಾ? ಹಾ, ತರ್ತೀನಿ. ಬೇರೆ ಹುಡುಗಿರು ನನ್ನ ಭಾವನ್ನ ಕಣ್ಣೆತ್ತು ನೋಡಿದ್ರೇನ ನಾನು ಸಹಿಸ್ಕೊಳ್ಳಲ್ಲ. ಹಾಗಿರ್ಬೇಕಾದ್ರೆ ನನ್ನ ಕಣ್ಣು ಮುಂದೆನೆ ನನ್ನ ಭಾವನ್ ಜೊತೆ ಸರ್ಸ ಆಡಿ ಅವನ ಹಿಂದೆನೆ ತಿರುಗ್ತೇನೆ. ಈ ಹೊಗೆಯಿಂದ ಉಸಿರು ಕಟ್ಟಿ ಸಾಯ್ತೀಯ ಹೊರತು ನೀನ್ ನನ್ನ ಭಾವನ್ ಜೊತೆ ಇರ್ಬೇಕಾದ್ರೆ ನನಗಾಗೋ ನೋವು ನಿನಗೆ ಅರ್ಥ ಆಗಲ್ವೇ? ಮಾಡ್ತೀನಿರು ನಿನಗೆ. ಏನಿದು? ಹೌದು, ಅವಳನ್ನ ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿರೋ ಮಾಲಾ ಇವಳೀಗ ಆಪತ್ತಲ್ಲಿರ್ಬೇಕಾದ್ರೆ ಕಾಪಾಡ್ಕೊಳ್ದೇ ಇರ್ತಾಳ? ಅಷ್ಟಕ್ಕೂ ಅವಳನ್ನ ಹೇಗ್ ತಡೆಯೋದು? ಈಗ ಈ ನಾಗಮ್ಮನೆ ಅಲ್ಲ, ಆ ಚೌಡಮ್ಮ ಬಂದ್ರೂ ಕೂಡ ಈ ಬಿಲ್ವ ಪತ್ರೆನ ದಾಟ್ಕೊಂಡು ಬರೋದಕ್ಕಾಗಲ್ಲ. ಒಳಗ್ ಹೋಗಿ ಅವಳನ್ನ ಕಾಪಾಡೋದಕ್ಕಾಗಲ್ಲ.
ಏನಿದು ನಮ್ ಬಾಸ್ ಇನ್ನೂ ಬಂದಿಲ್ಲ? ಮೊದಲನೇ ಸಲ ಪ್ರೀತಿಲ್ ಬಿದ್ದಿದ್ದಾನೆ. ಬೇಗ ಬರ್ಬೇಕು ತಾನೆ? ನಮ್ ಬಾಸ್ಗೆ ತುಂಬಾ ಹೇಳ್ಕೊಡೋದಿದೆ. ಗೌರಿ, ಏನ್ ಬಾಸ್ ಇಷ್ಟೊಂದ್ ಲೇಟು? ನೀವ್ ಹೇಳಿದ ಮಾತಂತೂ ನಿಜ ಬಾಸ್. ನಿಮ್ ತಾಜ್ ಮಹಲ್ ಅಂತೂ ಸಖತ್ತಾಗಿದೆ. ಆದ್ರೆ ಇದ್ರಲ್ಲಿ ಒಂದ್ ಮಾತ್ರ ಕಮ್ಮಿ ಇದೆ ಬಾಸ್. ಏನದು ಗೌರಿ? ಮುಮ್ತಾಜ್ ಬಾಸ್, ಅದೇ ನಿಮ್ ಪುಣ್ಯ ಬಾಸ್, ಅವಳಿದ್ರೇನೆ ಅಲ್ವಾ ಈ ತಾಜ್ ಮಹಲ್ಗೊಂದ್ ಕಳೆ. ಅದಕ್ಕೆ ನೀನೇ ಹೆಲ್ಪ್ ಮಾಡ್ಬೇಕು ಗೌರಿ. ನನಗ್ ಹೇಳಿದೀರಾ ಅಲ್ವಾ, ಇನ್ಮೇಲಿಂದ ನಿಮ್ ಪ್ರೀತಿ ವಿಷಯದಲ್ಲಿ ನಾನಿರ್ತೀನಿ. ಸಿಕ್ಕದ್ಲನ್ಕೋ. ಪುಣ್ಯ ಮನ್ಸಲ್ಲಿ ನಿನ್ ಪ್ರೀತಿನ ತುಂಬಿಸಿ ಅವಳ ಜೀವನ ಪೂರ್ತಿ ಅನಿರುದ್ಧ್ ಅಂತ ಕನ್ವರ್ಸೋ ತರ ಮಾಡ್ತೀನಿ. ಪುಣ್ಯ ತಂತಾನಗೆ ಬಂದು ಅನಿರುದ್ಧ್ ನಾನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಇದೇ ತಾಜ್ ಮಹಲ್ ಮುಂದೆ ಹೇಳ್ತಾಳೆ ಬಾಸ್. ಎಷ್ಟೊತ್ತು ನಿನ್ಗೋಸ್ಕರ ಕಾಯೋದು? ಆ ಪುಣ್ಯನ ರೂಮ್ ಒಳಗ್ ಕೂಡ ಹಾಕಿದೀನಿ. ಆ ನಾಗಮ್ಮ ಒಳಗ್ ಹೋಗದೆ ಇರೋ ಹಾಗೆ ನೀನ್ ಕೊಟ್ಟಿರೋ ತೋರಣನ ಪ್ರತಿ ಬಾಗ್ಲಲ್ಲೂ ಕಟ್ಟಿದೀನಿ. ಅವಳ ಅದೃಷ್ಟ ಚೆನ್ನಾಗಿದ್ದು ಮನೆಯಿಂದ ಏನಾದ್ರೂ ಹೊರಗಡೆ ಬಂದ್ರೆ ದೇಹದಲ್ಲಿ ಒಂದೊಂದು ಭಾಗನೂ ಕೆಲಸ ಮಾಡದೇ ಇರೋ ತರ ಸತ್ತೋಗ್ಬೇಕು. ಹಾಗ್ ಮಾಡೋರು ಯಾರಾದ್ರೂ ಇದಾರಾ? ಇದಾರಾ? ಏನು ಇದಾರೆ. ತುಂಬಾ ಜನನೇ ಇದ್ದಾರೆ. ರಾಕ್ಷಸರಿಗಿಂತ ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಷ ಪ್ರಯೋಗನೇ ಇಲ್ಲ. ಅವ್ರನ್ನ ಕರೆಸ್ತೀನಿ, ಆದ್ರೆ ತುಂಬಾ ದುಡ್ಡು ಖರ್ಚಾಗತ್ತೆ. ಖರ್ಚಾಗೋದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ, ಆದ್ರೆ ಅವಳ ಜೀವನ ಮಾತ್ರ ನಾಶ ಆಗ್ಬೇಕು. ಆಯ್ತಾಯ್ತಾಯ್ತು, ಅವ್ರನ್ನ ಕರೆಸ್ತೀನಿ. ನೀನೇನ್ ಯೋಚನೆ ಮಾಡ್ಬೇಡ ಹುಡುಗಿ. ಇನ್ನು ನಿನ್ ಭಾವ ನಿನ್ನವನೇ. ಹೋಗ್ ಬರ್ತೀನಮ್ಮ. ಏ ದರಿದ್ರದವಳೆ, ನೀನ್ ನನ್ ಭಾವನ್ ಜೊತೆ ಖುಷಿಲಿದ್ದಾಗೆಲ್ಲ ನಾನು ಮನ್ಸಲ್ಲಿ ಅನುಭವಿಸಿದ ನರ್ಕನ ನೀನು ಇವತ್ತು ಅನುಭವಿಸ್ತ್ಯಾ ಕಣೆ. ಅದ್ಕೆ ನಿಮ್ಮ ಆರೋಗ್ಯ ಹೇಗಿದೆ? ಆ ಪುಣ್ಯನ ದಯದಿಂದ ಚೆನ್ನಾಗೇ ಇದ್ದೀನಿ. ಪುಣ್ಯ ಅದಕ್ಕೆ ಇದ್ಮೇಲೆ ಅವ್ರ ಆರೋಗ್ಯವಾಗೇ ಇರ್ತಾರೆ ಭದ್ರಮ್ಮ. ಎಲ್ಲ ಚೆನ್ನಾಗೇ ಇರುತ್ತೆ. ಪರ್ಣಿಕಾ, ಏನಮ್ಮ ಒಬ್ಳೆ ಬಂದಿದೀಯಾ? ಪುಣ್ಯ ಎಲ್ಲಿ? ಅದೇನತ್ತೆ, ಪುಣ್ಯ ನನಗಿಂತ ಮೊದಲೇ ಹೊರಟಿದ್ಲಲ್ವಾ? ಮೊದ್ಲು ಹೊರಟಿದ್ಲಾ? ಇಬ್ರು ಒಟ್ಟಿಗೆ ಬರ್ತೀನಿ ಅಂತ ಹೇಳಿದ್ರಲ್ಲ. ಅದ್ಕೆ ಯಾಕಿಷ್ಟೊಂದು ಭಯ ಪಡ್ತಿದ್ದೀರಾ? ಪುಣ್ಯ ಏನ್ ಚಿಕ್ಕ ಹುಡುಗಿನ ಅಥವಾ ಈ ಊರೇನಾದ್ರೂ ಹೊಸ್ತಾ? ಬರ್ತಾಳ್ ಬಿಡು. ಬಾಸು, ಇವ್ರ ವೇಷ ನೋಡ್ತಿದ್ರೆ ಸೀರಿಯಲ್ ವಿಲನ್ ತರ ಇದ್ದಾರೆ. ಏನೋ ಬಿಸ್ಕೆಟ್ ಹಾಕ್ತಿದ್ದಾರೆ. ಏನಂತ ಕೇಳು. ನಂಗೆ ಯಾಕೋ ಅನುಮಾನ ಬರ್ತಾ ಇದೆ. ನೀವಿಲ್ಲೇ ರೀ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಅನಿರುದ್ಧ್, ರೆಡಿ, ಹೋಗೋಣ. ಒಂದ್ ನಿಮಿಷ ಇರಿ. ನಾನು ಹೋಗಿ ಪುಣ್ಯನ್ ಕರ್ಕೊಂಡು ಬರ್ತೀನಿ. ಹೋಗು, ನಿನ್ನಂತ ಹಾವುಗಳು ಬಿಲ್ವ ಪತ್ರೆ ಹತ್ರಕ್ಕೂ ಸುಳಿಯಕ್ಕಾಗಲ್ಲ. ಪುಣ್ಯ ಇಲ್ಲಿಗೆ ಬರೋದು ಇನ್ನೂ ಲೇಟ್ ಆಗ್ಬೋದು ಪರ್ಣಿಕಾ.
ದೀಪಾನ ಕಲ್ಯಾಣಿಯಲ್ಲಿ ಬಿಟ್ಟು ಆ ಚಂದ್ರನ್ ಬೆಳಕಲ್ಲಿ ಭಾವನ್ ನೋಡು. ಹೋಗು. ಸ್ವಲ್ಪ ಕಾಯ್ಬೋದಲ್ವಮ್ಮ? ಹೀರೋಯಿನ್ ಇಲ್ದೆ ಸಿನಿಮಾ ಇರುತ್ತಾ? ಪುಣ್ಯಾತ್ಕೆಗೋಸ್ಕರ ಕಾಯಿರಿ. ಪುಣ್ಯ, ಯಾರಿಗೋ ನನ್ನ ನಾಗಮ್ಮ ಅಂತ ಗೊತ್ತಾಗಿದೆ. ಅದಕ್ಕೆ ಈ ಬಿಲ್ವ ಪತ್ರೆಯಿಂದ ತೋರಣ ಕಟ್ಟಿ ನನ್ನ ತಡಿಬೇಕು ಅಂತಿದ್ದಾರೆ. ಪುಣ್ಯ, ಯಾರೋ ಮಂತ್ರಿಸಿ ಬಿಲ್ವ ಪತ್ರೆ ತೋರಣ ಕಟ್ಟಿದ್ದಾರೆ. ಅದಕ್ಕೆ ನನಗೆ ಒಳಗ್ ಬರಕ್ ಆಗ್ತಿಲ್ಲ. ನನ್ನ ಕ್ಷಮಿಸು ಪುಣ್ಯ. ಓ ಪಂಚಭೂತಗಳೇ, ನೀವೇ ನಿಮ್ ಭಕ್ತನ ಕಾಪಾಡ್ಬೇಕು. ಓ ವರುಣ ದೇವ, ಈ ನಾಗಮ್ಮ ನಿನ್ ಹತ್ರ ಯಾವತ್ತೂ ಏನೋ ಕೇಳಿಲ್ಲ, ಆದ್ರೆ ಇವತ್ ಕೇಳ್ಕೊತಾ ಇದ್ದೀನಿ. ಪುಣ್ಯನ ಕಾಪಾಡು. ಅನಿರುದ್ಧ್, ಶಿವನಿಗೆ ಅಭಿಷೇಕ ಮಾಡು. ಪುಣ್ಯ ಬರ್ತಿರ್ಬಹುದು. ಮುಹೂರ್ತ ಮೀರ್ ಹೋಗ್ತಿದೆ. ಬಾಸು, ಪುಣ್ಯ ಖಂಡಿತವಾಗ್ಲೂ ಬರ್ತಾಳೆ. ನೀವ್ ಅಭಿಷೇಕ ಮಾಡಿ. ವರುಣ ದೇವ, ಈ ಹುಣ್ಣಿಮೆ ಮುಗಿಯಕ್ಕೆ ಸ್ವಲ್ಪ ಹೊತ್ತಷ್ಟೇ ಇರೋದು. ಬೆಳಗೋ ಚಂದ್ರನ್ ನೋಡಿ ಅನಿರುದ್ಧನ ಪುಣ್ಯ ನೋಡಿದ್ರೇನೆ ಪುಣ್ಯ ಅನಿರುದ್ಧ ಪ್ರೀತಿ ಚಿಗ್ರೋದು. ಮಾಲಾ, ಮಾಲಾ, ಮಾಲಾ. ಪುಣ್ಯ, ಯಾರೋ ಮಂತ್ರ ಮಾಡಿರೋ ಬಿಲ್ವ ಪತ್ರೆ ಕಟ್ಟಿದ್ದಾರೆ. ಮಾಲಾ, ಪುಣ್ಯ, ಮಾಲಾ, ಪುಣ್ಯ. ಪುಣ್ಯ, ನಿನ್ಗೇನೂ ಆಗಿಲ್ಲ ಅಲ್ವಾ?
ನನ್ಗೇನು ಆಗಿಲ್ಲ ಮಾಲ. ಸರಿ ಬಾ, ಪೂಜೆ ಸಮಯ ಮೀರ್ತಿದೆ. ಆ ರಾಕ್ಷಸಿ ರೂಮಲ್ಲಿ ಕೂಡ ಹಾಕಿ ಹೊರಗಡೆ ಲಾಕ್ ಮಾಡಿದಾಳೆ. ಸರಿ ಸರಿ, ಈಗ ಮೊದ್ಲು ಬಾ. ನಡಿ. ಪಾರ್ನಿಕಾ, ಆ ಪುಣ್ಯ ಬರೋ ಅಷ್ಟರಲ್ಲಿ ಸೂರ್ಯನೇ ಕೆಳಗ್ ಬಂದ್ಬಿಡ್ತಾನೆ. ನೀನ್ ಹೋಗಿ ದೀಪ ಬಿಟ್ಟು ಚಂದ್ರನ್ ಬೆಳಕಲ್ಲಿ ಭಾವನ್ ನೋಡು. ಬಾ. ಇದೇನ ಆಂಟಿ, ಪುಣ್ಯ ಬರೋವರೆಗೂ ಕಾಯ್ಬೋದಲ್ವಾ? ಕಾಯ್ಬೋದಲ್ವಾ? ಅದಕ್ಕೆ ಅಲ್ವಾ ನಾವೆಲ್ಲ ಬಂದಿರೋದು. ಹೆಣ್ಮಕ್ಳು ತರ ಇದ್ರೇನೆ ಚೆನ್ನಾಗಿರುತ್ತೆ, ಗೊತ್ತಾಯ್ತಾ? ಅತ್ತೆ, ಪುಣ್ಯ ಬರೋವರೆಗೂ ಕಾಯ್ಬೋದಲ್ವಾ? ಮುಹೂರ್ತ ನಮಗೋಸ್ಕರ ಕಾಯೋದಿಲ್ಲ ಅನಿರುದ್ಧ್. ಅನಿರುದ್ಧ್, ಹೋಗ್ಲಿ ಬಿಡು. ಪುಣ್ಯ ಬಂದ್ಮೇಲೆ ಮತ್ತೆ ದೀಪ ಇಟ್ರೆ ಆಯ್ತು. ಈಗ ಭದ್ರ ಹೇಳ್ದಾಗ ಮಾಡೋಣ. ಏಯ್, ಏನೇ ದೀಪ ಅಂದ್ಬಿಟ್ಟು ಚಂದ್ರ ನೋಡಿದ್ಮೇಲೆ ಭಾವ ನೋಡ್ಬೇಕು, ದಡ್ಡಿ. ಏನಾಯ್ತೆ? ಸೊಂಟ ಹಿಡ್ಕೊಂಡ್ಬಿಡ್ತಮ್ಮ. ಸೊಂಟ ಹಿಡ್ಕೊಂಡ್ಬಿಡ್ತಾ? ಏನಾಯ್ತೆ? ಅಮ್ಮ, ಸೊಂಟ ನೋಡ್ತಿದ್ಯಮ್ಮ. ಹಿಡ್ಕೊಳ್ಳುತ್ತೆ. ದೇವ್ರಿದ್ದಾರೆ. ಪರ್ಣಿಕಾ, ಅಯ್ಯೋ, ಪುಣ್ಯ. ಬಾಸು, ಹೀರೋಯಿನ್ ಎಂಟ್ರಿ ಬಾಸು. ಇದೇ ಸಿನಿಮಾ ಥಿಯೇಟ್ರಲ್ಲಿ ಆಗಿದ್ದಿದ್ರೆ ಅದ್ರ ಕಥೆನೇ ಬೇರೆ ಇರ್ತಿತ್ತು. ನಿಮ್ ಜೋಡಿ ಸೂಪರ್ ಆಗಿದೆ ಬಾಸು. ಪುಣ್ಯ, ಐಶ್ವರ್ಯಮ್ಮ, ಪುಣ್ಯ, ನಿಮ್ಮ ನೋಡ್ ಖುಷಿ ಆಯ್ತು. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಪುಣ್ಯ, ಗೌರಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಐಶ್ವರ್ಯಮ್ಮ, ನೀವ್ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ. ಮುಹೂರ್ತ ಮೀರ್ತಾ ಇದೆ. ಮೊದ್ಲು ಕಲ್ಯಾಣಿಯಲ್ಲಿ ದೀಪ ಬಿಡು. ಬೇಡದೆ ಇರೋ ಕೆಲಸ ಮಾಡಿದ್ರೆ ಸೊಂಟ ಹಿಡ್ಕೊಳ್ಳುತ್ತೆ. ಪುಣ್ಯ, ಕಲ್ಯಾಣಿಲಿ ದೀಪ ಇಟ್ಟು ಆ ಚಂದ್ರನ್ ನೋಡಿದ್ಮೇಲೆ ಅನಿರುದ್ಧನ್ ನೋಡಮ್ಮ. ಅವಳಿಗೂ ನಮಗೂ ಸಂಬಂಧನೇ ಇಲ್ಲ. ಅವಳು ಯಾಕೆ ಭಾವನ್ ನೋಡ್ಬೇಕು? ಹದ್ದು ಮೀರಿ ದೇವಸ್ಥಾನದಲ್ಲಿರೋದು ಮರ್ತಿದ್ದಾರೆ. ಪುಣ್ಯ ಅನಿರುದ್ಧು ಮುಂದೆ ಆಗೋ ಗಂಡ ಹೆಂಡ್ತಿನ? ಅಮ್ಮ, ವಯಸ್ಸಲ್ಲಿ ನಿಮ್ಗಿಂತ ಚಿಕ್ಕವಳು. ಪುಣ್ಯಗೆ ಅಪ್ಪ ಅಮ್ಮ, ಸ್ನೇಹಿತ ಆಪ್ತ ಎಲ್ಲ ಅನಿರುದ್ಧೆ. ಒಳ್ಳೆ ಮನ್ಸಿಂದ ಕೆಲಸ ಮಾಡಿದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ. ಅದು ಪುಣ್ಯಗೆ ಆಗ್ಲಿ
ಅನಿರುದ್ಧ್ಗೆ ಆಗ್ಲಿ. ತಡಿಬೇಡಿ ಅಮ್ಮ. ಎಮ್ಮೆಗ್ ಬರೆ ಹಾಕಿದ್ರೆ ತಲೆ ಎಲ್ಲ ತಿರುಗ್ದಂಗಾಗುತ್ತಂತೆ. ಅಪ್ಪ